ಅಮ್ಮಮ್ಮ, ನೀವೇನು ಇಲ್ಲಿ ಗಂಟ ಬಂದ್ಬಿಟ್ಟಿದ್ದೀರಾ? ಹೇಳ್ ಕಳ್ಸಿದ್ರೆ ನಾನೇ ಬರ್ತಿರ್ಲಿಲ್ವೇ? ಏನಾದ್ರೂ ಮಾಡ್ಕೊಡ್ಬೇಕಿತ್ತೆ ಅಮ್ಮಮ್ಮ. ನಾನು ನಿಂತಾವ ಏನೋ ಮಾತಾಡ್ಬೇಕಾಗಿತ್ತು. ಹೇಳಿ ಅಮ್ಮಮ್ಮ, ಏನ್ ವಿಷಯ? ನೋಡು, ನಿನ್ನ ಧೈರ್ಯ, ಬುದ್ಧಿವಂತಿಕೆ, ಸಮಯ ಪ್ರಜ್ಞೆಯಿಂದಾಗಿ ಇದರಲ್ಲಿ ಚಂಪಂದೇನೂ ತಪ್ಪಿಲ್ಲ. ಇದೆಲ್ಲ ಆ ಮನೆ ಹಾಳು ಮಾಡಿರೋ ಮಸಲತ್ತು ಅಂತ ಸಾಬೀತ್ ಮಾಡಿದೆ ನೋಡು. ಮುದ್ದು ಸೊಸೆ, ಮುದ್ದು ಸೊಸೆ. ಅಲ್ಲಿ ಮಾವಯ್ಯ ನಿಮ್ಮಿಬ್ರು ಬರಕ್ಕೆ ಹೇಳವ್ರೆ ಕಣಂತೆ, ಬನ್ನಿ. ಏನ್ರ ಇಬ್ರು ಮಕ ನೋಡ್ಕೊಂಡ್ ನಿಂತಿದ್ದೀರಿ? ನಿಮ್ಮಿಬ್ರಿಗೂ ಇವತ್ತಿ ಮನೆ ಋಣ ಮುಗಿತು ಕಣಂತೆ, ಬನ್ರಿ. ಸರಿ ವಿನಂತಿ ಅಕ್ಕ, ಏನಾದತ್ತೋ ನೋಡುವ. ನೀವ್ ಹೋಗಿ ನಾವ್ ಬರ್ತೀವಿ. ಬನ್ರಿ ಬನ್ರಿ ಬೇಗ. ವಿದ್ಯಕ್ಕ ಈಗ ಏನ್ ಮಾಡೋದು? ಚಂಪಾ, ಸತ್ಯ ನ್ಯಾಯ ಎಲ್ಡು ನಮ್ ಕಡೆಗದೆ. ಮಾವಯ್ಯ ಅನ್ನೇ ಆಗಕ್ಕಂತೂ ಬಿಡಕ್ಕಿಲ್ಲ ಅನ್ನೋ ನಂಬಿಕೆ ನನ್ಗದೆ. ಅದೇನಾಗುತ್ತೋ ಆಗ್ಲಿ ಚಂಪಾ, ದ್ಯಾವ್ರ ಮೇಲ್ ಭಾರ ಹಾಕ್ಬಿಟ್ಟು ನಾವ್ ಹೋಗು ಮಾವ. ಏನ್ರೆ ಎಷ್ಟೆಲ್ಲ ಕೈಯೋದು ನಿಮ್ನ? ಎತ್ತಿತ್ಕೊಂಡ್ ಹೋಗ್ಬೇಕಾ ಏನು? ಬನ್ರ ಬೇಗ. ಅಯ್ಯ ಬನ್ರೆ. ಬರ್ರಿ, ಮಾವ ಕರೀತವ್ರ ಬರ್ರಿ. ಮಾವ ಕರ್ಕೊಂಡ್ ಬಂದೀನಿ, ವಿಚಾರ್ಸ್ಕೊ ಮಾವ ಇವ್ರನ್ನ. ಚಂಪುಂದೇನು ತೆಪ್ಪಿಲ್ಲ ಅಂತ ಸಾಬೀತ್ ಮಾಡಕ್ಕೆ ಟೈಮ್ ಕೇಳಿದ್ದಲ್ಲ, ಅದಿವತ್ತು ಕೊನೆ ದಿನ, ಗೊತ್ತೋ ತಾನೆ? ಸರಿ, ಅದಕ್ಕೆ ನಿನ್ನ ಹತ್ರ ಏನಾದ್ರೂ ಸಾಕ್ಷಿ ಇದ್ದತೆ? ಇಲ್ಲ ಮಾವಯ್ಯ. ಆದ್ರೂವೆ ಈ ವಿಷಯದಲ್ಲಿ ಚಂಪಾ ಏನು ತೆಪ್ಪು ಮಾಡಿಲ್ಲ ಅನ್ನೋದು ಮಾತ್ರ ಸತ್ಯ ಮಾವಯ್ಯ. ಬೇಲಿಗೆ ಓತಿಕೆ ಆತ ಸಾಕ್ಷಿ ಅನ್ನಂಗ್ ಇವಳೊಬ್ಳು. ಲೇ, ನಿನ್ನ ಹತ್ರ ಸಾಕ್ಷಿ ಆಯ್ತಾ? ಮಾತಾಡು. ಇಲ್ವಾ ಬಾಯ್ ಮುಚ್ಕೊಂಡು ಹೋಯ್ತಾರ. ಅಣ್ಣ, ಈಗ ಅದೇನ್ ಮಾತಾಡ್ಬೇಕು ನೀನೇ ಮಾತಾಡಿ. ಪಾಪ ನಮ್ ಸುಭಾಷಿಂಗೆ ನ್ಯಾಯ ಕೊಡ್ಸು. ನ್ಯಾಯ ಅಂದ್ಮೇಕೆ ಎಲ್ರಿಗೂ ಒಂದೇಯ. ಅವತ್ತು ಧರ್ಮ ಕರ್ಮ ಯೋಚನೆ ಮಾಡಿ ಒಂದ್ ಹೆಣ್ಣಿನ ಮೇಲೆ ಕಳಂಕ ಹೊರಿಸಬಾರ್ದು ಅಂತ ಟೈಮ್ ಕೊಟ್ಟಿದ್ದು ಗೆಪ್ತಿ ಅದೇ ತಾನೆ? ಗೊತ್ತು ಮಾವಯ್ಯ, ಆದ್ರೆ ಒಂದೇ ಒಂದ್ಕಿತ ಚಂಪನ್ ಬಗ್ಗೆನೂ ಯೋಚನೆ ಮಾಡಿ. ಸತ್ಯನ ನಿರೂಪಿಸಕ್ಕೆ ಅಂತರಂಗದ ನಿಷ್ಠೆ ಸಾಕಾಗಕ್ಕಿಲ್ಲ. ಅದನ್ನ ನಿರೂಪಿಸಕ್ಕೆ ಹೊರಗಿನ ಸಾಕ್ಷಿನೂ ಬೇಕು. ಕೊಟ್ಟು ಗಡುವಿನಲ್ಲಿ ನಿಮ್ಮಿಂದ ನಿರಪರಾಧಿ ಅಂತ ಸಾಬೀತ್ ಮಾಡಕ್ ಆಗ್ಲಿಲ್ಲ ಅಂದ್ಮೇಕೆ ಸುಭಾಷ ಹೇಳೋದ್ರಲ್ಲಿ ಯಾವುದೇ ಸುಳ್ಳಿಲ್ಲ ಅಂತ ನಂಬೇಕಾಯ್ತದೆ. ಅದರಿಂದ ಅವತ್ತೇ ತೀರ್ಮಾನ ಆದಂಗೆ ಹಟ್ಟಿಗೂ ನಿನಗೂ ಚಂಪಾ, ಅವನಿನ್ನ ಬಾ ಅಂತ ಕರೀದೇ ಇರ್ಬೋದು, ಆದ್ರೆ ಅವನು ಎಲ್ಲಿದ್ದಾನೆ ಅಂತ ನಮಗ್ ಸುಳಿವು ಕೊಟ್ಟಿದ್ದಾನೆ. ಆಗ್ಲೇ ನೀನ್ ಫೋನ್ ನ ಇಸ್ಕೊಂಡಿದ್ದು ವಿಡಿಯೋ ಸ್ಕ್ರೀನ್ ರೆಕಾರ್ಡ್ ನ ಆನ್ ಮಾಡೋದಿಕ್ಕೆ. ಕೊಡು ಫೋನು. ಚಂಪಾ, ಇಲ್ ನೋಡು, ಅವನ ಹಿಂದೆ ಏನದೆ ಅಂತವ. ಇದು ಒಂದು ಸಾಕು, ಅವ್ನು ಎಲ್ಲಿದ್ದಾನೆ ಅಂತ ತಿಳ್ಕೊಳ್ಳೋದಕ್ಕೆ.
ಗೌಡ್ರೆ ಆ ವಿಶ್ವ ಬಾರಲ್ಲಿ ಕುತ್ಕೊಂಡು ವಿಡಿಯೋ ಕಾಲ್ ನ ರಿಸೀವ್ ಮಾಡಿರೋದ್ನ ಸ್ಕ್ರೀನ್ ರೆಕಾರ್ಡ್ ಮಾಡಿವ್ನಿ. ಅವ್ನ್ ಕೂತಿರೋ ಜಾಗದ ಹಿಂದೆ ಬಾರ್ ಹೆಸರು ಮತ್ತೆ ಫೋನ್ ನಂಬರ್ ಕಾಣಿಸ್ತಾ ಇದೆ ಗೌಡ್ರೆ. ಅಂತವನೇ ಆಟ ಆಡಕ್ ಬಂದ್ರು, ಅದಕ್ಕೆ ಸರಿಯಾಗಿ ಚೆಳ್ಳೆ ತಿನ್ಸಿವ್ನಿ. ಸೂಪರ್ ಕಣ್ಲ ನೀನು. ಏನ್ಲ ಅದು? ಅದು ಅದು ಗೌಡ್ರೆ ಮಗನೇ, ನಮ್ಮ ಹತ್ರ ತಪ್ಪಿಸ್ಕೊತೀಯ, ನಮ್ಮ ಹತ್ರ ತಪ್ಪಿಸ್ಕ. ಭದ್ರ, ಯಾರಲ್ಲ ಇವನು? ಇವನ್ ಯಾಕ್ಲ ಕರ್ಕೊಂಡ್ ಬಂದಿದ್ದಿ? ಇವನ್ ಬೇರೆ ಇನ್ಯಾರು ಅಲ್ಲ ಅಪ್ಪಯ್ಯ, ಸುಭಾಸ. ಚಂಪಾ ಯಾರ ಜೊತೆಗೆ ಸಂಬಂಧ ಮಾಡಿಕೊಂಡಿದ್ಲು ಅಂತ ಹೇಳಿದ್ನೋ ಅವನ್ ಫ್ರೆಂಡ್ ಇವನೇಯ, ವಿಶ್ವ ಅಂತ. ಅಂತಮ್ಮ, ನಿನ್ ತಮ್ಮ ಅವನಲ್ಲ, ಭಾರಿ ಭಯಂಕರ ಬಿಡಪ್ಪ. ಈ ಫಿಲಂಗಳಲ್ಲಿ ವಿಲನ್ಗಳು ಇರ್ತಾರಲ್ಲ, ಅವ್ರಿಗಿಂತ ಕ್ರಿಮಿನಲ್ ಬುದ್ಧಿ ಉಪಯೋಗಿಸ್ತಾನೆ. ನಮಗ್ ಗೊತ್ತಿರಂಗೆ ಈಟೆಲ್ಲ ಮಾಡವನೆ, ಇನ್ ನಮಗ್ ಗೊತ್ತಿಲ್ಲದೆ ಇನ್ನೇನೆಲ್ಲ ಮಾಡಿರ್ಬೋದು, ಆ ದೇವ್ರಿಗೇ ಗೊತ್ತು. ನೀನ್ ಹೇಳ್ತಾ ಇರೋದು ದಿಟಾನೇ ಕಳ್ಳ ಅಲ್ಲ. ಕಟ್ಕೊಂಡಿರೋಳ್ಗೆ ಕೆಟ್ಟೋಳು ಅನ್ನೋ ಪಟ್ಟ ಕಟ್ಟಿ ಹಟ್ಟಿಯಿಂದ ಆಚೆ ಅಟ್ಟಕ್ ನೋಡ್ತಾವನಲ್ಲ, ಇವ್ನ್ಗೆ ಏನ್ ಅನ್ಬೇಕು ಹೇಳು? ನೋಡ್ಲಾ, ಇವ್ನ್ ತೋರ್ಸಿದ್ ಸಾಕ್ಷಿ ಏನಾರ ನಂಬಿ ಚಂಪಂಗೆ ಏನಾರ ಶಿಕ್ಷೆ ಆಗಿದ್ದಿದ್ರೆ ಎಂತ ದೊಡ್ಡ ಅನಾಹುತ ಆಗೋಗಿರೋದು ಹೇಳು. ಅಪ್ಪ ತಂದೆ, ಚಂಪನೆ ತಪ್ಪು ಮಾಡದೆ ಅಂತ ಎಲ್ಲ ನಂಬಿಟ್ಟಿದ್ರಿ. ಆದ್ರೆ ಚಂಪಾ ಏನು ತೆಪ್ಪು ಮಾಡಿಲ್ಲ ಅಂತ ಅವ್ರ ಪರವಾಗಿ ಧೈರ್ಯವಾಗಿ ನಿಂತಿದ್ದು ಅದಕ್ಕೆ ಮನೆ ಕಣಪ್ಪ. ಅವತ್ತೇನಾದ್ರೂ ಅವಳ ಆಟ ಧೈರ್ಯವಾಗಿ ಮಾತಾಡದೆ ಹೋಗಿದ್ದಿದ್ರೆ ಎಂತ ದೊಡ್ಡ ತೆಪ್ಪು ನಡೆದೋಗಿರೋದು. ಏನು ಹೇಳು ಅಂತಮ್ಮ, ನಿನ್ನೆನ್ರು ಮಾತ್ರವಾ? ಆಯ್ತು ಬಿಡಪ್ಪ, ನಿನ್ನೆನ್ರು ಅಂತ ಹೇಳೋದೇ ಇಲ್ಲ, ನಮ್ಮತ್ಕೆಮ್ಮ ಅಂತ ಹೇಳ್ತೀನಿ. ಏನು ನಿನ್ನೆನ್ರು ಅಂದ್ಬಿಟ್ರೆ ಮಾನ ಏನಾದ್ರು ಮುಕ್ಕಾಗೋಯ್ತದ? ದಿಟ ಹೇಳ್ಬೇಕು ಅಂದ್ರೆ ಅದಕ್ಕೆಮ್ಮ ಡಾಕ್ಟ್ರಲ್ಲಿ ಆಗ್ಬೇಕಾಗಿರೋದು, ಬದಲಾಗಿ ಲಾಯರು ಇಲ್ಲ CBI ಆಫೀಸರ್ ಆಗ್ಬೇಕಾಗಿತ್ತು. ಅವತ್ ನೋಡಿದ್ರೆ ಮಾವಿನ ಮುಂದ್ಕಟ್ಟೆ ನಿಂತ್ಕೊಂಡು ಲಾಯರ್ ತರ ಮಾತಾಡಿ ಟೈಮ್ ತಗೊಂಡ್ರು. ಈಗ ನೋಡಿದ್ರೆ ಒಳ್ಳೆ CBI ಆಫೀಸರ್ ಹಂಗೆ ಯೋಚನೆ ಮಾಡಿ ಎಲ್ಲೋ ಅಡಕ್ ಕುಂತಿರೋನ್ಗೆ ಮೆಸೇಜ್ ಮಾಡಿ ಬಲೆಗ್ ಬೀಳ್ಸ್ಕೊಂಡ್ರು. ಆಮೇಕೆ ಚಂಪಾ ಏನು ತೆಪ್ಪು ಮಾಡಿಲ್ಲ ಅಂತವ ನಿಂಗೆ ಅರ್ಥ ಮಾಡಿಸಿ ನಿನ್ನ ನ್ಯಾಯದ ಪರವಾಗಿ ನಿಲ್ಲಂಗ್ ಮಾಡಿದ್ರು. ಅನ್ಮೇಕೆ ಅದಕ್ಕೆಮ್ಮ ಎಷ್ಟ್ ಬುದ್ಧಿ ಬಂದ್ರು ಅಂತ ಅರ್ಥ ಮಾಡ್ಕೊ ಅಂತಮ್ಮ. ನೋಡ್ಲಾ ಅಂತಮ್ಮ, CBI ಆಫೀಸರ್ ಬಂದ್ರು. ಗೌಡ್ರೆ ಒಂದ್ ನಿಮಿಷ. ತುಂಬಾ ಥ್ಯಾಂಕ್ಸ್ ಗೌಡ್ರೆ. ಇವತ್ ನೀವು ಸರಿಯಾದ ಟೈಮ್ಗೆ ಅವನ್ನ ಇಲ್ಲಿ ಗೆಳ್ಕೊಂಡ್ ಬಂದು ಚಂಪನ್ ಜೀವನ ಎರಡು ಕಾಪಾಡ್ಬಿಟ್ರಿ. ಎಲ್ಲಕ್ಕಿಂತ ಹೆಚ್ಚಾಗಿ ನನ್ ಮಾತಿಗೆ ಬೆಲೆ ಕೊಟ್ರಲ್ವೇ, ಅದಕ್ಕೆ ಇನ್ನೊಂದು ಥ್ಯಾಂಕ್ಸ್ ಗೌಡ್ರೆ. ಇದ್ರಲ್ಲಿ ನಂದೇನಿದ್ದದು? ಎಲ್ಲ ಮಾಡಿದ್ ನೀನೆಯ. ಅದು ಅಲ್ದಲೆಯ ನಿನ್ ಬುದ್ಧಿವಂತಿಕೆಯಿಂದ ಆ ವಿಶ್ವ ಎಲ್ಲವನೇ ಅಂತ ಕಂಡಿಡ್ದು ನನ್ಗೆ ಹೇಳ್ದೆ. ನಾನು ಹೋಗಿ ಅವನನ್ನ ಕರ್ಕೊಂಬಂದು ಅಪ್ಪಯ್ಯನ ಮುಂದ್ಗುಟ್ಟೆ ನಿಲ್ಲಿಸ್ದೆ ಆಟೆಯ. ಇವತ್ತು ಚಂಪಂಗ್ ಏನಾರು ನ್ಯಾಯ ಸಿಕ್ಕದೆ ಅಂದ್ರೆ ಅದಕ್ಕೆ ಕಾರಣ ನೀನೆಯ. ನೀವ್ ಇಲ್ದೆ ಹೋಗಿದ್ರೆ ನಾವ್ ಏನ್ ಮಾಡಿದ್ರುವೆ ಅವನ ಇಲ್ಲಿ ಕರ್ಕೊಂಡ್ ಬರಕ್ ಆಯ್ತಾ ಇರ್ಲಿಲ್ಲ. ಹಂಗ್ ನೋಡೋದಕ್ ಹೋದ್ರೆ ಇವತ್ತು ಚಂಪನ್ ಜೀವನ ಉಳಿಸಿದ್ದು ನೀವೇಯ ಗೌಡ್ರೆ. ದಿಟ ಹೇಳ್ಬೇಕು ಅಂದ್ರೆ ಚಂಪಂಗ್ ನ್ಯಾಯ ಸಿಗಕ್ಕೆ ನೀವಿಬ್ರೇ ಕಾರಣ ಬಿಡಿ. ನೀವಿಬ್ರು ಜೊತೆಯಾಗಿ ನಿಂತ್ರೆ ಸೋಲೋ ಮಾತೇ ಇಲ್ಲ. ಏನ್ ಹೇಳಿರಿ? ಕೋಟ್ಲೆ, ಚಂಪನ್ ಪರ ನ್ಯಾಯ ಇತ್ತು, ಅದಕ್ಕೆ ಅವಳ ಪರ ನಿಂತೆ ಆಟಯ. ಅದಕ್ಕೆ ಬೇರೆ ಅರ್ಥ ಕಲ್ಪಿಸ್ಬೇಕಾಗಿಲ್ಲ. ಅದ್ಕೆಮ್ಮ, ಅಣ್ತಮ್ಮಂಗೆ ಚಂಪನ್ ಕಡೆ ಇರೋ ನ್ಯಾಯ ಅರ್ಥ ಆಯ್ತು, ಆದ್ರೆ ನಿಮ್ ಕಡೆ ಇರೋ ನ್ಯಾಯ ಅರ್ಥ ಆಯ್ತಿಲ್ಲ ಅಷ್ಟೇ. ಹೇಳಿ. ಹಂಗೆ ಇವತ್ತೆಲ್ಲ ನಾಳೆ ನನ್ನನ್ನ ಅರ್ಥ ಮಾಡ್ಕೊಂಡು ನನ್ ಪರ ನಿಲ್ತಾರೆ ಅನ್ನೋ ನಂಬಿಕೆ ನನಗದೇ ಅಣ್ಣಯ್ಯ. ಯಾವಾಗ್ಲೂ ಎಲ್ಲಾರ್ಗು ಒಳ್ಳೇದ್ ಬಯಸೋ ನಿಮ್ಗೆ ಖಂಡಿತ ಒಳ್ಳೇದಾಯ್ತದ ಬಿಡಿ ಅದ್ಕೆಮ್ಮ. ನೋಡ್ತಾ ಇರಿ ಅದ್ಕೆಮ್ಮ, ಅಣ್ತಮ್ಮ ಮೊದ್ಲಿಗಿಂತ ನಿಮ್ಮನ್ನ ಹೆಚ್ಚಿಗೆ ಪ್ರೀತಿ ಮಾಡ್ತಾನೆ. ಆ ದಿನಕ್ಕೋಸ್ಕರನೇ
ಕಾಯ್ತಾ ಇದ್ದೀನಿ ಅಣ್ಣಯ್ಯ. ನೀನು PUC ಎಕ್ಸಾಮ್ ಬರೆಯಕ್ಕೆ ಬೆಂಗಳೂರಿಗೆ ಹೋಗಿ ಹಾಲ್ ಟಿಕೆಟ್ ತಂದಿದ್ಯಲ್ಲ, ಅದ್ರ ಸಪ್ಲಿಮೆಂಟರಿ ಎಕ್ಸಾಮ್ ಮುಂದಿನ ತಿಂಗಳು 3ನೇ ತಾರೀಕಿಂದ ಅಂತ ಪೇಪರ್ ಅಲ್ಲಿ ಬಂದಿತ್ತು. ಅಯ್ಯಯ್ಯೋ, ನಾಳೆಯಿಂದ ಎಕ್ಸಾಮ್ ಶುರು ಆಯ್ತೈತೆ. ಅಮ್ಮಮ್ಮ ಏನು ಹೇಳಿಲ್ವೇ? ಅದೇನ್ ನಿರ್ಧಾರ ಮಾಡಿದ್ರು ಒಂದು ಗೊತ್ತಾಯ್ತಿಲ್ವಲ್ಲ. ಇನ್ನೊಂದ್ಕಿತ ಅಮ್ಮಮ್ಮಂತ ಹೋಗಿ ಕೇಳ್ಬಿಡ್ಲೆ, ಒಪ್ಕೋತಾರೋ ಇಲ್ಲ ಅಟ್ಟಿಯವ್ರ ಮುಂದ್ಗುಟೆ ಎಲ್ಲ ಹೇಳ್ಬಿಡ್ತಾರೋ? ಅಯ್ಯೋ, ಏನ್ ಮಾಡ್ಲಿ ಒಂದು ಗೊತ್ತಾಯ್ತಿಲ್ಲ. ಲೇ ಇದ್ಯಾ? ಅಮ್ಮಮ್ಮ, ನೀವೇನು ಇಲ್ಲಿ ಗಂಟ ಬಂದ್ಬಿಟ್ಟಿದ್ದೀರಾ? ಹೇಳ್ ಕಳ್ಸಿದ್ರೆ ನಾನೇ ಬರ್ತಿರ್ಲಿಲ್ವೇ? ಏನಾದ್ರು ಮಾಡ್ಕೊಡ್ಬೇಕಿತ್ತೆ ಅಮ್ಮಮ್ಮ? ನಾನು ನಿಂತಾವ ಏನೋ ಮಾತಾಡ್ಬೇಕಾಗಿತ್ತು. ಹೇಳಿ ಅಮ್ಮಮ್ಮ, ಏನ್ ವಿಷಯ? ನೋಡು, ನಿನ್ನ ಧೈರ್ಯ, ಬುದ್ಧಿವಂತಿಕೆ, ಸಮಯ ಪ್ರಜ್ಞೆಯಿಂದಾಗಿ ಇದರಲ್ಲಿ ಚಂಪಂದೇನೂ ತಪ್ಪಿಲ್ಲ. ಇದೆಲ್ಲ ಆ ಮನೆ ಹಾಳು ಮಾಡಿರೋ ಮಸಲತ್ತು ಅಂತ ಸಾಬೀತ್ ಮಾಡಿದೆ ನೋಡು. ನಂಗೆ ಬಹು ಖುಷಿ ಆಯ್ತು. ಅದನ್ನ ಹೇಳ್ಬೇಕು ಅಂತಾನೆ ಇಲ್ಲಿಗೆ ಬಂದಿದ್ದು. ನಿಜವಾಗ್ಲೂ ಮೆಚ್ಚದೆ ಕಣೆ ನಿನ್ನ. ಹೆಣ್ಣಿಗಿರ್ಬೇಕಾದ ತಾಳ್ಮೆ ಜೊತೆಗೆ ಬುದ್ಧಿವಂತಿಕೆನೂ ನಿನ್ನಲ್ಲಿ ಅದೇ ಕಣೆ. ಸಬ್ಬಾಸ್. ಏನೇ ಇದು? ನಾನು ಈಟೊಂದು ಹೊಗಳ್ತಾ ಇದ್ರು ಸುಮ್ಕೆ ನಿಂತ್ಕೊಂಡ್ಬಿಟ್ಟಿದೀಯಾ? ಖುಷಿ ಆಗ್ತಿಲ್ವೇನೆ ನಿಂಗೆ? ಅಮ್ಮಮ್ಮ, ಇದ್ಕಿಂತ ನನಗ್ ಸಹಾಯ ಮಾಡಕ್ ಒಪ್ಕೊಂಡ್ರಿ ಅಲ್ವೇ, ಅದೇ ಸಾನೆ ಖುಷಿ ಆಯ್ತೈತೆ. ಓ, ಮರ್ತೋಗಿದ್ದೆ. ಅದೇನ್ ಸಹಾಯ ಮಾಡ್ಬೇಕು ಹೇಳು, ಮಾಡ್ತೀವಿ. ಅದೇ ಅಮ್ಮಮ್ಮ, ಅವತ್ತು ನೀನ್ ಏನ್ ಬೇಕಾದ್ರೂ ಕೇಳು, ನಡ್ಸ್ಕೊಡ್ತೀನಿ ಅಂತ ಹೇಳಿದ್ರಲ್ಲ, ಅದಕ್ ನಾನು ಪರೀಕ್ಷೆ ಬರೆಯಕ್ಕೆ ಕರ್ಕೊಂಡ್ ಹೋಗಿರಿ ಅಂತ ಕೇಳ್ದೆ. ಆಮೇಕಿಂದ ಬಂದ್ ನಿಂತವ ಮಾತಾಡ್ತೀನಿ ಅಂತ ಹೇಳಿದ್ರಲ್ಲ. ಅಯ್ಯೋ ಶಿವನೇ, ಇವಳೇನಪ್ಪ, ನಾನು ಅವತ್ತು ಹೇಳಿದ್ನ ಬಿಟ್ಟೇ ಇಲ್ಲ. ಈಗ ಕೊಟ್ಟು ಮಾತನ್ನ ತೆಪ್ಪಂಗಿಲ್ಲ. ಒಳ್ಳೆ ಧರ್ಮ ಸಂಕಟಕ್ಕೆ ಸಿಗಿಸ್ತಾವಳಲ್ಲ. ಅಮ್ಮಮ್ಮ, ಆ ಪರೀಕ್ಷೆ ನಾಳೆಯಿಂದ ಶುರು ಆಯ್ತೈತೆ. ಅದ್ಕೆ ನಾಳೆಯಿಂದ 1 ವಾರ ಪರೀಕ್ಷೆ ಬರೆಯೋದಕ್ಕೆ ನನ್ನ ಕರ್ಕೊಂಡ್ ಹೋಗಿರೆ. ಆಮೇಲೆ ಈ ವಿಷಯದಲ್ಲಿ ನಿಮ್ಮನ್ನ ಧರ್ಮ ಸಂಕಟಕ್ಕೆ ತಳ್ಳೋದಕ್ಕೆ ನಂಗಿಷ್ಟ ಇಲ್ಲ ಅಮ್ಮಮ್ಮ. ನೀವೇನಾದ್ರೂ ಮನಸ್ಫೂರ್ತಿಯಾಗಿ ನನಗ್ ಸಹಾಯ ಮಾಡ್ಬೇಕು ಅಂತ ಅನ್ಕೊಂಡಿದ್ರೆ ಮಾತ್ರ ಮಾಡಿ ಅಮ್ಮಮ್ಮ. ಇಲ್ದೆ ಹೋದ್ರೆ ಪರವಾಗಿಲ್ಲ ಅಮ್ಮಮ್ಮ. ನಾನು ಹಣೆ ಬರ್ದಲ್ಲಿ ಬರ್ದಿಲ್ಲ ಅನ್ಕೊಂಡು ಸುಮ್ನಾಗ್ತೀನಿ. ಯಾವ್ದಕ್ಕೂ ಒಂದ್ಕಿತ ಯೋಚನೆ ಮಾಡಿ ಹೇಳಿ ಅಮ್ಮಮ್ಮ.